Okay. So ನಾನು ಈ ಕ್ಲಾಸ್ ಅಲ್ಲಿ ಎಲೆಕ್ಟ್ರಿಕ್ ಫ್ಲಕ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆನಾ? ಎಲೆಕ್ಟ್ರಿಕ್ ಫ್ಲಕ್ಸ್. ಸೊ ನಿಮ್ಗೆ ಗೊತ್ತಾ ಇದೆ ಎಲೆಕ್ಟ್ರಿಕ್ ಫ್ಲಕ್ಸ್ ಥಿಯರಿ ಕ್ಲಾಸ್ ಅಲ್ಲಿ ಕೇಳಿರ್ತೀರಾ. So electric flux means the total number of electric field lines passed through the unit surface area, right? So consider, so this is a positively charged body. This is a positively charged body. An electric field starts from positive charge. Is like this. So ಈ ಪಾಸಿಟಿವ್ ಚಾರ್ಜ್ ಬಾಡಿ ಮುಂದೆ ಒಂದು ಯಾವ್ದಾದ್ರು ಒಂದು ಆಬ್ಜೆಕ್ಟ್ ಇಟ್ಬಿಡ್ತೀರಾ. ಎಕ್ಸಾಂಪಲ್ ಎ ಸ್ಕ್ವೇರ್. ಈ ಸ್ಕ್ವೇರ್ ಮೇಲೆ ಈ ಪಾಸಿಟಿವ್ ಚಾರ್ಜ್ ದಿಂದ ಬರ್ತಿರ್ತಕ್ಕಂಥ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಪಾಸ್ ಆಗಿ ಹೋಗ್ತಾ ಇದೆ. ಈ ಸ್ಕ್ವೇರ್ ಒಂದು ಏರಿಯಾ ಇದೆ ಎ. ಈ ಒಂದು ಪರ್ಟಿಕ್ಯುಲರ್ ಏರಿಯಾದಲ್ಲಿ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಹೋಗ್ತಾ ಇದೆ. So these are the electric field lines passed through the square which comes from infinite distance. ಅಥವಾ ಇಲ್ಲಿ ಎಲ್ಲಿದೆ ಅಂದ್ರೆ ಇನ್ಫಿನಿಟಿ ಅಂತ ಅನ್ಕೊಳ್ಳಿ. So this is a positively charged object. So ಇದನ್ನ ನಾವು electric flux ಅಂತ ಕರಿತೀವಿ. So electric flux means is a total number of electric field lines passed through the unit surface area. ಈ electric flux ನ ನಾವು phi ಇಂದ ರೆಪ್ರೆಸೆಂಟ್ ಮಾಡ್ತೀವಿ. That is E is equal to, so phi equals E into ds, or simply phi equals E into A. ಇದು ಪ್ಯಾರಲಲ್ ಆಗಿ ಮೂವ್ ಆಗ್ತಾ ಇದೆ. ಸೊ ಇಲ್ಲೊಂದು ಕಾಸ್ ಫಂಕ್ಷನ್ ಹಾಕೋತೀವಿ, ಇ ಎ ಕಾಸ್ ಥೀಟಾ ಅಥವಾ ಇ ಡಿ ಎಸ್ ಕಾಸ್ ಥೀಟಾ. ಸೊ ಹಿಯರ್ ಫೈ ಇಸ್ ದ ಎಲೆಕ್ಟ್ರಿಕ್ ಫ್ಲಕ್ಸ್, ಇ ಇಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಎ ಇಸ್ ದ ಏರಿಯಾ ಅಂಡ್ ಕಾಸ್ ಥೀಟಾ ಇಸ್ ದ ಆಂಗಲ್ ಬಿಟ್ವೀನ್ ದ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಏರಿಯಾ. ಇದು ಒಂದು ಎಲೆಕ್ಟ್ರಿಕ್ ಫ್ಲಕ್ಸ್ ಆಯ್ತು. ಸೊ ಇಲ್ಲಿ ಪ್ರಶ್ನೆ, ಎಲೆಕ್ಟ್ರಿಕ್ ಫ್ಲಕ್ಸ್ ಆದ ತಕ್ಷಣ ನಾವು ನೆಕ್ಸ್ಟ್ ಡಿಸ್ಕಸ್ ಮಾಡೋದು ಯಾವುದು ಅಂದ್ರೆ ಗಾಸ್ ಲಾಸ್. ಗಾಸ್ ಲಾ. ಸೊ ಗಾಸ್ ಲಾ ಏನ್ ರಿಪ್ರೆಸೆಂಟ್ ಮಾಡುತ್ತೆ? By considering the electric flux, we need to calculate the how much number of electrons ಅಥವಾ how much number of charges ಇದೆ ಅಂತ ಈ ಒಂದು ಚಾರ್ಜಸ್ ಬಾಡಿ ನಲ್ಲಿ. ಎಕ್ಸಾಂಪಲ್, ಹೊರಗಡೆಯಿಂದ ಒಂದು 10 ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಬರ್ತಾ ಇದೆ ಅಂತ ಅನ್ಕೊಳ್ಳಿ. ಈ 10 ಎಲೆಕ್ಟ್ರಿಕ್ ಫ್ಲಕ್ಸ್ ಕೂಡ ಯೂನಿಟ್ ಸರ್ಫೇಸ್ ಅಲ್ಲಿ ಪಾಸ್ ಆಗಲ್ಲ. ಸೊ ಈ 10 ಎಲೆಕ್ಟ್ರಿಕ್ ಫೀಲ್ಡ್ ಕೂಡ ಯೂನಿಟ್ ಸರ್ಫೇಸ್ ಏರಿಯಾ ಮೇಲೆ ಪಾಸ್ ಆಗಬೇಕು ಅಂದ್ರೆ ಆ ಯೂನಿಟ್ ಸರ್ಫೇಸ್ ಏರಿಯಾನಲ್ಲಿ 10 ಚಾರ್ಜ್ ಇರಬೇಕು. Because positive charge in the electric field ಹೋಗ್ತಾ ಇದೆ ಅಂದ್ರೆ it ends with negative charge. So electric field ಹೋಗ್ತಾ ಇದೆ ಅಂದ್ರೆ ಕಾರಣ ಪಾಸಿಟಿವ್ ಚಾರ್ಜ್ ಇದೆ. ಎಲೆಕ್ಟ್ರಿಕ್ ಫೀಲ್ಡ್ ಇನ್ನೊಂದ್ ಕಡೆ ಬರ್ತಾ ಇದೆ ಅಂದ್ರೆ ಅದಕ್ಕೆ ಕಾರಣ ನೆಗೆಟಿವ್ ಚಾರ್ಜ್. ಹಾಗಾಗಿ ಚಾರ್ಜ್ ಇದ್ರೆ ಮಾತ್ರ ಎಲೆಕ್ಟ್ರಿಕ್ ಫೀಲ್ಡ್ ಬರುತ್ತೆ, ಚಾರ್ಜ್ ಇದ್ರೆ ಮಾತ್ರ ಎಲೆಕ್ಟ್ರಿಕ್ ಫೀಲ್ಡ್ ಇನ್ನೊಂದ್ ಕಡೆ ಹೋಗುತ್ತೆ. ಹಾಗಾದ್ರೆ ಸೊ ಎಲ್ಲಿಂದಲೋ ಪ್ರೊಡ್ಯೂಸ್ ಆಗಿರ್ತಕ್ಕಂಥ ಪಾಸಿಟಿವ್ ಚಾರ್ಜ್ ಇಂದ ಬರ್ತಾ ಇರ್ತಕ್ಕಂಥ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಒಂದು ಯೂನಿಟ್ ಸರ್ಫೇಸ್ ಏರಿಯಾ ಮುಖಾಂತರ ಪಾಸ್ ಆಗ್ಬೇಕು ಅಂದ್ರೆ ಈ ಒಂದು ಯೂನಿಟ್ ಸರ್ಫೇಸ್ ಏರಿಯಾದಲ್ಲಿ ಚಾರ್ಜಸ್ ಇರಲೇಬೇಕು. ಹಾಗಾದ್ರೆ ಈ ಒಂದು ಯೂನಿಟ್ ಸರ್ಫೇಸ್ ಏರಿಯಾದಲ್ಲಿ ಎಷ್ಟು ಚಾರ್ಜ್ ಇದೆಯೋ ಅಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಪಾಸ್ ಆಗತ್ತೆ. ಇನ್ ಕೇಸ್ ಯೂನಿಟ್ ಸರ್ಫೇಸ್ ಏರಿಯಾದಲ್ಲಿ ಜಸ್ಟ್ 5 ನಂಬರ್ ಆಫ್ ಚಾರ್ಜಸ್ ಇದೆ ಅಂದ್ರೆ ಹೊರಗಿಂದ ಬರ್ತಿರ್ತಕ್ಕಂಥ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ನಲ್ಲಿ ಜಸ್ಟ್ 5 ನಂಬರ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಮಾತ್ರ ಪಾಸ್ ಆಗ್ಲಿಕ್ಕೆ ಸಾಧ್ಯ. ಹೆನ್ಸ್ ಗಾಸ್ ಲಾ ಸ್ಟೇಟ್ಸ್ that the amount of electric flux passed through the unit surface area, which is equals to 1 by epsilon naught times the total charge enclosed in the system. That is Q equals phi equals Q divided by epsilon naught, where phi is the electric flux and Q is the total number of charges and epsilon naught is the absolute permittivity of a free space. Again ನಾನಿಲ್ಲಿ 1 by epsilon naught times ಅಂತ ಯಾಕೆ ಕರಿತಾ ಇದ್ದೀನಿ? ವೈ ನಾಟ್ ಇದು ಡೈರೆಕ್ಟ್ಲಿ ಪ್ರಪೋರ್ಷನ್ ಯಾಕೆ ಆಗ್ಲಿಲ್ಲ, ಇನ್ವರ್ಸ್ಲಿ ಪ್ರಪೋರ್ಷನ್ ಯಾಕಾಯ್ತು ಅಂದ್ರೆ ನಾನು ನಿಮ್ಗೆ ಎಲೆಕ್ಟ್ರಿಕ್ ಕೂಲಂಬ್ಸ್ ಲಾ ಡಿಸ್ಕಸ್ ಮಾಡುವಾಗಲೇ ಹೇಳಿದ್ದೆ, ಕನ್ಸಿಡರ್ 2 charges separated by a small distance. There is a force of attraction or repulsion between the 2 charges is directly proportional to magnitude of electric charges and inversely proportional to square of the distance between them. So here it is Q1 and this is Q2, and the distance between the charges is R, and the area between the 2 charges is A. If area is more, the distance is more. If the distance is more, the force of attraction or repulsion between the 2 charges is very much less, because force is inversely proportional to square of the distance between them. Hence,
ಇಲ್ಲಿ ಚಾರ್ಜಸ್ ಗಳ ಮಧ್ಯೆ ಗ್ಯಾಪ್ ಜಾಸ್ತಿ ಇದೆ ಅಂದ್ರೆ ಅದರರ್ಥ ಏರಿಯಾ ಜಾಸ್ತಿ ಇದೆ ಅಂತ. ಏರಿಯಾ ಜಾಸ್ತಿ ಇದ್ರೆ ಡಿಸ್ಟೆನ್ಸ್ ಜಾಸ್ತಿ ಇದೆ, ಡಿಸ್ಟೆನ್ಸ್ ಜಾಸ್ತಿ ಇದ್ರೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಕಮ್ಮಿ ಇರುತ್ತೆ. ಎಲ್ಲಿ ಫೋರ್ಸ್ ಆಫ್ ಅಟ್ರಾಕ್ಷನ್ ಕಮ್ಮಿ ಇರುತ್ತೋ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಗಳು ಕಮ್ಮಿ ಪಾಸ್ ಆಗುತ್ತೆ. ಸೊ ವಿ ನೀಡ್ ಟು ಇನ್ಕ್ರೀಸ್ ದ ಎಲೆಕ್ಟ್ರಿಕ್ ಫ್ಲಕ್ಸ್, ವಿ ನೀಡ್ ಟು ಇನ್ಕ್ರೀಸ್ ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದ ಟೂ ಚಾರ್ಜಸ್, ಹೆನ್ಸ್ ವಿ ನೀಡ್ ಟು ಡಿಕ್ರೀಸ್ ದ ಏರಿಯಾ. ಬಿಕಾಸ್ ಏರಿಯಾ ಯಾವಾಗ ಡಿಕ್ರೀಸ್ ಆಯ್ತು ಡಿಸ್ಟೆನ್ಸ್ ಏನಾಗುತ್ತೆ ಕಮ್ಮಿ ಆಗುತ್ತೆ. ಹಾಗಾಗಿ ನಾವು ಏರಿಯಾನ ಎಲ್ಲಿ ಇಟ್ಕೋಬೇಕು, ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಗಿ ಇಟ್ಕೋಬೇಕು. ಹೆನ್ಸ್ phi equals 1 by epsilon naught times the total charge. If the charges are more, electric field lines ಎಂಟರ್ ಆಗೋದು ಕೂಡ ಏನಾಗುತ್ತೆ ಜಾಸ್ತಿ ಆಗುತ್ತೆ. ಸೊ ಇದನ್ನ ಯಾಕೆ ನೀವು ಜಾಸ್ತಿ ಓದಬೇಕು ಅಂತ ಬಂದ್ರೆ ಈ ಗಾಸ್ ಲಾ ಯೂಸ್ ಮಾಡಿಕೊಂಡು ಎಲೆಕ್ಟ್ರಿಕ್ ಫ್ಲಕ್ಸ್ ನ ಯೂಸ್ ಮಾಡಿಕೊಂಡು ನಾನು ಡಿಸ್ಕಸ್ ಮಾಡಬೇಕು ಲೀನಿಯರ್ ಮತ್ತೆ ಸರ್ಫೇಸ್ ಮತ್ತೆ ವಾಲ್ಯೂಮ್ ಚಾರ್ಜ್ ಡೆನ್ಸಿಟೀಸ್ ಬಗ್ಗೆ ಡಿಸ್ಕಸ್ ಮಾಡ್ಕೋಬೇಕು. ನಮ್ಗೆ ಇಲ್ಲಿ ಚಾರ್ಜ್ ಡೆನ್ಸಿಟಿ ಬಗ್ಗೆ ಐಡಿಯಾ ಇದೆ. ಒಂದು ಚಾರ್ಜ್ ಡೆನ್ಸಿಟೀಸ್. ಯಾಕೆ ಚಾರ್ಜ್ ಡೆನ್ಸಿಟಿ ಬಗ್ಗೆ ಐಡಿಯಾ ಬೇಕು ನನ್ಗೆ ಇವಾಗ? ಈಗ ಫೈನಲ್ ಆಗಿ ನಾವು ಎಲೆಕ್ಟ್ರಿಸಿಟಿ ಕಂಡಿಬೇಕು, ಕರೆಕ್ಟಾ? ಎಲೆಕ್ಟ್ರಿಸಿಟಿನ ಒಂದು ಪಾಯಿಂಟ್ ಇಂದ ಇನ್ನೊಂದು ಪಾಯಿಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಎಲೆಕ್ಟ್ರಿಕ್ ಚಾರ್ಜ್ಗಳು ಪಾಸ್ ಆಗಬೇಕು ಅಂದ್ರೆ ನಮ್ಗೆ ಮೆಟೀರಿಯಲ್ ಮೀಡಿಯಾ ಬೇಕು. ಮೆಟೀರಿಯಲ್ ಮೀಡಿಯಾ ಯಾಕೆ ಮೆಟೀರಿಯಲ್ ಮೀಡಿಯಾ ಬೇಕು? ಎಸ್ಪೆಷಲಿ ಮೆಟಾಲಿಕ್ ಕಂಡಕ್ಟರ್ಸ್ ಯಾಕೆ ಬೇಕು ಅಂದ್ರೆ ಮೆಟಲ್ ಅಲ್ಲಿ ಫ್ರೀ ಎಲೆಕ್ಟ್ರಾನ್ ಜಾಸ್ತಿ ಇರ್ತವೆ. ಫ್ರೀ ಎಲೆಕ್ಟ್ರಾನ್ ಜಾಸ್ತಿ ಇರುತ್ತೆ ನಿಜ. ಜಾಸ್ತಿ ಅಂದ್ರಷ್ಟು? ಆ ಜಾಸ್ತಿ ಅಂದ್ರೆ ಕಮ್ಮಿನೂ ಇರ್ಬೋದು ಸ್ವಲ್ಪ. ಎಕ್ಸಾಂಪಲ್, ಒಂದು ಆಬ್ಜೆಕ್ಟ್ ನಲ್ಲಿ 10 ಫ್ರೀ ಎಲೆಕ್ಟ್ರಾನ್ಸ್ ಇರ್ಬೋದು, ಒಂದರಲ್ಲಿ 10,000 ಇರ್ಬೋದು, ಗೊತ್ತಿಲ್ಲ. ಸೊ ನಂಬರ್ ಆಫ್ ಫ್ರೀ ಎಲೆಕ್ಟ್ರಾನ್ಸ್ ಜಾಸ್ತಿ ಇದ್ದಷ್ಟು ಅಲ್ಲಿ ಫ್ಲೋ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಏನಾಗುತ್ತೆ ಜಾಸ್ತಿ ಆಗುತ್ತೆ. ಆ ಫ್ಲೋ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಎಷ್ಟು ಜಾಸ್ತಿ ಆಗುತ್ತೋ ಅದ್ರ ಮೇಲೆ ನಾನು ಡಿಸ್ಕಸ್ ಮಾಡ್ತೀನಿ ಟೋಟಲ್ ಫ್ಲಕ್ಸ್ ಎಷ್ಟಿದೆ, ಟೋಟಲ್ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಎಷ್ಟಿದೆ ಅಂತ. ಸೊ ಈ ಚಾರ್ಜ್ ಡೆನ್ಸಿಟಿನಲ್ಲಿ ಮತ್ತೆ 3 ಟೈಪ್ಸ್ ಇದೆ. ಒಂದು ಲೀನಿಯರ್ ಚಾರ್ಜ್ ಡೆನ್ಸಿಟಿ, ನಾನು ಅದನ್ನ ಲ್ಯಾಂಬ್ಡಾ ಇಂದ ರೆಪ್ರೆಸೆಂಟ್ ಮಾಡ್ತೀನಿ. ಇನ್ನೊಂದಿದೆ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ, ಅದನ್ನ ಸಿಗ್ಮಾ ಇಂದ ರೆಪ್ರೆಸೆಂಟ್ ಮಾಡ್ತೀನಿ. ಇನ್ನೊಂದಿದೆ ವಾಲ್ಯೂಮ್ ಚಾರ್ಜ್ ಡೆನ್ಸಿಟಿ, ಅದನ್ನ ರೋ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ನೋಡಿ, ಇಲ್ಲಿ ಯಾವುದೇ ಆಗಿರ್ಲಿ 3 ಡೈಮೆನ್ಷನ್ಸ್ ಇರಲೇಬೇಕು. ನೀವು ಫಸ್ಟ್ ವ್ಯೂ ನಲ್ಲಿ ಮೋಷನ್ ಇನ್ ಎ ಸ್ಟ್ರೈಟ್ ಲೈನ್, ಮೋಷನ್ ಇನ್ ಎ ಪ್ಲೇನ್ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದೀರಾ. ಮೋಷನ್ ಇನ್ ಎ ಸ್ಟ್ರೈಟ್ ಲೈನ್ ಮೀನ್ಸ್ 1 ಡೈಮೆನ್ಷನಲ್ ಮೋಷನ್. ಮೋಷನ್ ಇನ್ ಎ ಪ್ಲೇನ್ ಮೀನ್ಸ್ 2 ಡೈಮೆನ್ಷನಲ್ ಮೋಷನ್. ಮೋಷನ್ ಇನ್ ಸ್ಪೇಸ್ ಮೀನ್ಸ್ 3 ಡೈಮೆನ್ಷನಲ್ ಮೋಷನ್. ಸೊ ನಾವಿಲ್ಲಿ 1 ಡೈಮೆನ್ಷನ್, 2 ಡೈಮೆನ್ಷನ್, 3 ಡೈಮೆನ್ಷನ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ದಟ್ ಈಸ್ ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್ ಅಂಡ್ ಝೆಡ್ ಆಕ್ಸಿಸ್, ರೈಟ್? ಅದೇ ರೀತಿ ನೀವು ಮ್ಯಾಥಮೆಟಿಕ್ಸ್ ಅಲ್ಲೂ ಕೂಡ ಇಂಟಿಗ್ರೇಷನ್ ಬಗ್ಗೆ ಓದ್ತೀರಾ. ಇಂಟಿಗ್ರೇಷನ್, ದಿಸ್ ಈಸ್ ಕಾಲ್ಡ್ ಲೈನ್ ಇಂಟಿಗ್ರಲ್, ದಿಸ್ ಈಸ್ ಕಾಲ್ಡ್ ಸರ್ಫೇಸ್ ಇಂಟಿಗ್ರಲ್, and this is called volume integral. ಒಂದು ವೇರಿಯಬಲ್ ಕ್ವಾಂಟಿಟಿನ ನೀವು ಒಂದು ಸಲ ಇಂಟಿಗ್ರೇಟ್ ಮಾಡ್ಕೊಂಡ್ರೆ ವಿ ಗೆಟ್ ಲೈನ್ ಇಂಟಿಗ್ರಲ್. 2 ಸಲ ಇಂಟಿಗ್ರೇಟ್ ಮಾಡ್ಕೊಂಡ್ರೆ ಸರ್ಫೇಸ್ ಇಂಟಿಗ್ರಲ್. 3 ಸಲ ಇಂಟಿಗ್ರೇಟ್ ಮಾಡ್ಕೊಂಡ್ರೆ ವಾಲ್ಯೂಮ್ ಇಂಟಿಗ್ರಲ್. ಯಾಕೆ? ಲೆಂತ್ ಅಂದ ತಕ್ಷಣ ಎಲ್ ಅಂತ ಬರ್ಕೋತೀವಿ, ಒನ್ ಸೈಡ್ ಲೈನ್. ಲೆಂತ್ ಮತ್ತೆ ಬ್ರೆಡ್ತ್ ನ ಹಾಕಿದ್ರೆ ಏನ್ ಸಿಗುತ್ತೆ? ಏರಿಯಾ ಸಿಗುತ್ತೆ. ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್ ಹಾಕೊಂಡ್ರೆ ಏನ್ ಸಿಗುತ್ತೆ? ವಾಲ್ಯೂಮ್ ಸಿಗುತ್ತೆ. ಹಾಗಾದ್ರೆ ವಾಲ್ಯೂಮ್ ಆಗ್ಬೇಕು ಅಂದ್ರೆ ಈ ಲೆಂತ್ ಅನ್ನೋ 3 ವೇರಿಯಬಲ್ ಕ್ವಾಂಟಿಟಿ ಇರಬೇಕು. ಹಾಗಾಗಿ 3 ಸಲ ಇಂಟಿಗ್ರೇಷನ್. ಏರಿಯಾ ಆಗ್ಬೇಕು ಅಂದ್ರೆ ಲೆಂತ್ ಆಗುವಂತದ್ದು 2 ಸಲ ಮಲ್ಟಿಪ್ಲೈ ಆಗ್ಬೇಕು. ಹಾಗಾಗಿ 2 ಸಲ ಇಂಟಿಗ್ರೇಷನ್, ಸರ್ಫೇಸ್ ಇಂಟಿಗ್ರಲ್. ಸೊ ಅದೇ ರೀತಿ ಲೀನಿಯರ್, ಸರ್ಫೇಸ್ ಅಂಡ್ ವಾಲ್ಯೂಮ್ ಇಂಟಿಗ್ರೇಷನ್. ಲೀನಿಯರ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಅಂದ ತಕ್ಷಣ ನಾವು ತಗೊಳ್ಳೋದು ಯಾವುದು ಅಂದ್ರೆ ಒಂದು ವೈರ್ ನ ತಗೋತೀವಿ. ಕನ್ಸಿಡರ್ a long wire having length L meter. ಈ ಒಂದು ವೈರ್ ಪಾಸಿಟಿವ್ಲಿ ಚಾರ್ಜ್ ಆಗಿದೆ. ಬಿಕಾಸ್ ಯಾಕೆ ಪಾಸಿಟಿವ್ಲಿ ಚಾರ್ಜ್ ಬಾಡಿನ ತಗೋತೀನಿ ಅಂದ್ರೆ ಪಾಸಿಟಿವ್ ಚಾರ್ಜ್ಗೆ ಮಾತ್ರ ಔಟ್ವರ್ಡ್ ಅಂಡ್ ರೇಡಿಯಲ್ ಎಲೆಕ್ಟ್ರಿಕ್ ಫೀಲ್ಡ್ ನ ಕೊಡೋ ಶಕ್ತಿ ಇದೆ, ನೆಗೆಟಿವ್ ಚಾರ್ಜ್ಗೆ ಇಲ್ಲ. ನೆಗೆಟಿವ್ ಚಾರ್ಜ್ ಏನ್ ಮಾಡುತ್ತೆ? ಎಲೆಕ್ಟ್ರಿಕ್ ಫೀಲ್ಡ್ ನ ತನ್ನ ಹತ್ರ ಸೆಳ್ಕೊಳ್ಳುತ್ತೆ ಅಷ್ಟೇ. ಪಾಸಿಟಿವ್ ಚಾರ್ಜ್ ಆದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ನ ಪ್ರೊಡ್ಯೂಸ್ ಮಾಡುತ್ತೆ. ಇಲ್ಲಿ ಒಂದು ಬೆನಿಫಿಟ್ ಇದೆ, ಒಂದು ಪ್ರಾಬ್ಲಮ್ ಕೂಡ ಇದೆ. ಪಾಸಿಟಿವ್ ಚಾರ್ಜ್ ನ ಬೆನಿಫಿಟ್ ಏನಂದ್ರೆ ಇಟ್ ವಿಲ್ ಪ್ರೊಡ್ಯೂಸ್ ಎಲೆಕ್ಟ್ರಿಕ್ ಫೀಲ್ಡ್. ಬಟ್ ಅದರ ಪ್ರಾಬ್ಲಮ್ ಏನಂದ್ರೆ ಆ ಪಾಸಿಟಿವ್ ಚಾರ್ಜ್ ಮೂವ್ ಆಗಲ್ಲ. ಓಕೆ, ಕನ್ಸಿಡರ್ ಎ ವೈರ್. ಈ ವೈರ್ ನಲ್ಲಿ ಪಾಸಿಟಿವ್ ಚಾರ್ಜ್ ಇದೆ. ನಾನು ಈ ಒಂದು ಪಾಸಿಟಿವ್ ಚಾರ್ಜ್ ನ ತಗೊಂಡೆ. ದಿಸ್ ಪಾಸಿಟಿವ್ ಚಾರ್ಜ್ ಪ್ರೊಡ್ಯೂಸ್ ಎಲೆಕ್ಟ್ರಿಕ್ ಫೀಲ್ಡ್ ಅಪ್ ಟು ಇನ್ಫಿನಿಟಿ. ಎಲ್ಲಿ ತನಕ? ಇನ್ಫಿನಿಟಿ ತನಕ ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ. ಈ ಎಲೆಕ್ಟ್ರಿಕ್ ಫೀಲ್ಡ್ ನ ಬರ್ಕೋತಾ ಇದೀನಿ ಇ ಅಂತ. ಈ ಎಲೆಕ್ಟ್ರಿಕ್ ಫೀಲ್ಡ್ ನಾನು ಯಾವುದೋ ಒಂದು ಪಾಯಿಂಟ್ ಅಲ್ಲಿ ಮೆಷರ್ ಮಾಡಬೇಕು. ಸೊ ದಿಸ್ ಇಸ್ ಪಾಯಿಂಟ್ ಪಿ. In this point we can measure the electric field produced by the positive charge which is at wire. Fine. ಇಲ್ಲೊಂದು ಪಾಸಿಟಿವ್ ಚಾರ್ಜ್ ಇದೆ, ಇದು ಕೂಡ ಎಲೆಕ್ಟ್ರಿಕ್ ಫೀಲ್ಡ್ ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಹೀಗಿರುತ್ತೆ. ಸೊ ಇದು ಒಂದು ಪಾಯಿಂಟ್ ಪಿ, ಇದು ಒಂದು ಎಲೆಕ್ಟ್ರಿಕ್ ಫೀಲ್ಡ್. ಅದೇ ರೀತಿ ಇಲ್ಲೂ ಎಲೆಕ್ಟ್ರಿಕ್ ಫೀಲ್ಡ್ ಇದೆ, ಇಲ್ಲೂ ಎಲೆಕ್ಟ್ರಿಕ್ ಫೀಲ್ಡ್ ಇದೆ, ಇಲ್ಲೂ ಎಲೆಕ್ಟ್ರಿಕ್ ಫೀಲ್ಡ್.
ಟೋಟಲ್ ಆಗಿ ವೈರ್ನ ಸುತ್ತ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಇದೆ ಅದನ್ನ ಮೆಜರ್ ಮಾಡ್ಕೊಳ್ಳಿಕ್ಕೆ ನಾನೊಂದು ಸರ್ಫೇಸ್ ನ ಡ್ರಾ ಮಾಡ್ಕೋತಾ ಇದ್ದೀನಿ. ಈ ಪಾಯಿಂಟ್ ಇಲ್ಲಿಗೆ ಬರಲಿ. This is a point P. In this point we can measure the electric field produced by the point charges. ಒಂದು ವೈರ್ನ ಸುತ್ತ ಒಂದು ಸಿಲಿಂಡ್ರಿಕಲ್ ಶೇಪ್ ಏರಿಯಾ ಡ್ರಾ ಮಾಡ್ಕೊಂಡೆ. ಈ ಏರಿಯಾ ಅಂದ್ರೆ ಅರ್ಥ ಈ ಏರಿಯಾ ತುಂಬಾ ಎಲೆಕ್ಟ್ರಿಕ್ ಫೀಲ್ಡ್ ಇದೆ. ಈ ಎಲೆಕ್ಟ್ರಿಕ್ ಫೀಲ್ಡ್ ನ ಮೆಜರ್ ಮಾಡ್ಕೊಳ್ಳಿಕ್ಕೆ ನನಗೊಂದು ಪಾತ್ ಬೇಕು, ಒಂದು ಏರಿಯಾ ಬೇಕು. This area called as a surface called Gaussian surface. ಯಾಕೆ ಇದನ್ನ ಗಾಸಿಯನ್ ಸರ್ಫೇಸ್ ಅಂತ ಕರೆದೆ ಅಂದ್ರೆ by using this surface we can measure the electric field produced by the point charge which is in current carrying wire. ನಾ ಏನೇ ಡಿಸ್ಕಸ್ ಮಾಡಿದ್ರು ಕೂಡ ಎಷ್ಟೇ ಮೆಜರ್ ಮಾಡಿದ್ರು ಕೂಡ ಈ ಒಂದು ಸರ್ಫೇಸ್ ಒಳಗಡೆ ಮೆಜರ್ ಮಾಡ್ಕೋಬೇಕು. ಅಂಡ್ ದೆನ್ ಈ ಸರ್ಫೇಸ್ ನ ಒಳಗಡೆ ಎಷ್ಟೊಂದು ಎಲೆಕ್ಟ್ರಿಕ್ ಫೀಲ್ಡ್ ಇದೆ, ಈ ಸರ್ಫೇಸ್ ನಲ್ಲಿ ಯಾವುದೋ ಒಂದು ಪಾಯಿಂಟ್ ನಲ್ಲಿ ನಾನು ಎಲೆಕ್ಟ್ರಿಕ್ ಫೀಲ್ಡ್ ನ ಮೆಜರ್ ಮಾಡ್ಕೊಂಡ್ರೆ ಸಾಕು, ಇಡೀ ಎಂಟೈರ್ ಸರ್ಫೇಸ್ ನಲ್ಲಿ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಹೋಗ್ತಾ ಇದೆ ಅಂತ ಮೆಜರ್ ಮಾಡ್ಕೋಬಹುದು. ಎಸ್, ಈ ಒಂದು ಸರ್ಫೇಸ್ ನ ನೋಡ್ರಿ, ಈ ಸಿಲಿಂಡ್ರಿಕಲ್ ಸರ್ಫೇಸ್ ನೋಡಿದಾಗ ಈ ಸಿಲಿಂಡ್ರಿಕಲ್ ಸರ್ಫೇಸ್ ಅಲ್ಲಿ ನನಗೆ ಒಟ್ಟು 3 ಪೋರ್ಷನ್ ಸಿಗ್ತಾ ಇದೆ. ಒಟ್ಟು 3 ಪೋರ್ಷನ್ ಸಿಗ್ತಾ ಇದೆ. ಈ 3 ಪೋರ್ಷನ್ ಯಾವುದು ಅಂದ್ರೆ ಒಂದು ಅಪ್ಪರ್ ಕ್ಯಾಪ್, ಇನ್ನೊಂದು ಲೋಯರ್ ಕ್ಯಾಪ್, ಇನ್ನೊಂದು ಸೆಂಟ್ರಲ್ ಸಿಲಿಂಡ್ರಿಕಲ್ ಪಾರ್ಟ್. ಈ 3 ಪಾರ್ಟ್ ಅಲ್ಲೂ ಕೂಡ ಎಲೆಕ್ಟ್ರಿಕ್ ಫೀಲ್ಡ್ ಹೋಗ್ತಾ ಇದೆ. ಈ 3 ಪಾರ್ಟ್ ಅಲ್ಲೂ ಕೂಡ ಎಲೆಕ್ಟ್ರಿಕ್ ಫೀಲ್ಡ್ ಹೋಗ್ತಾ ಇದೆ ಅಂದ್ರೆ ಆ 3 ಪಾರ್ಟ್ ಅಲ್ಲೂ ಕೂಡ ಫ್ಲಕ್ಸ್ ಇದೆ. ಯಾವ ಫ್ಲಕ್ಸ್? ಎಲೆಕ್ಟ್ರಿಕ್ ಫ್ಲಕ್ಸ್. ಫ್ಲಕ್ಸ್ phi-u that is upper electric flux, phi-l that is lower electric flux, and phi-c is a central cylindrical part. ಹಾಗಾದ್ರೆ ಈ ಒಂದು ವೈರ್ ನಲ್ಲಿ ಎಷ್ಟು ಫ್ಲಕ್ಸ್ ಇದೆ? ಟೋಟಲ್ ಫ್ಲಕ್ಸ್ which is equals to sum of upper cap flux, sum of lower cap flux and central cylindrical part. So this is one expression. And phi t equals phi ಏನು expression q divided by epsilon naught upper cap, q divided by epsilon naught lower cap, qc divided by epsilon naught central cylindrical part. So ಇದು linear charge density ಬಗ್ಗೆ. ಇನ್ನು ಸರ್ಫೇಸ್ ಅಂತ ಬಂದ ತಕ್ಷಣ, ಸರ್ಫೇಸ್ ಅಂತ ಬಂದ್ರೆ ಯಾವ್ದಾದ್ರು ಒಂದು ಆಬ್ಜೆಕ್ಟ್, example this is a charged sheet. ಈ ಶೀಟ್ ಮೇಲೆ ಪಾಸಿಟಿವ್ ಚಾರ್ಜ್ ಇದೆ. ನಿಮ್ಗೆ ಗೊತ್ತಿರಲಿ, ಯಾವ್ದಾದ್ರು ಒಂದು ಆಬ್ಜೆಕ್ಟ್ ಚಾರ್ಜ್ ಆಗಿದೆ ಅಂದ್ರೆ ಎಲ್ಲಾ ಚಾರ್ಜ್ ಕೂಡ ಇಡೀ ಎಂಟೈರ್ ಸರ್ಫೇಸ್ ನಲ್ಲಿ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ. ದ ಡಿಸ್ಟೆನ್ಸ್ ಬಿಟ್ವೀನ್ ದ 2 ಚಾರ್ಜಸ್ ಈಸ್ ರಿಮೈನ್ಸ್ ದ ಸೇಮ್. ಸೊ ನಾನು ಈ ಒಂದು ಚಾರ್ಜ್ ಶೀಟ್ ಇದೆಯಲ್ಲ, ಈ ಶೀಟ್ ನಲ್ಲಿ ಒಂದು ಪೋರ್ಷನ್ ಮಾತ್ರ ನಾನು ಕನ್ಸಿಡರ್ ಮಾಡ್ಕೋತೀನಿ. So this is what considered area called Gaussian surface. ಇದೊಂದು outer extended part and this is what inner extended part. ಇದೊಂದು ಪಾಯಿಂಟ್ ನ ಕನ್ಸಿಡರ್ ಮಾಡ್ಕೊಂಡ್ರೆ, ಕನ್ಸಿಡರ್ is a positive charge. This positive charge produces electric field and that electric field extends up to infinity. So ಇಲ್ಲೂ ಕೂಡ extend up to infinity. ಸೊ ಇಲ್ಲೂ ಕೂಡ ಅಷ್ಟೇ 3 ಫ್ಲಕ್ಸ್ ಇದೆ. ಒಂದು ಇದು ಲೆಫ್ಟ್ ಕ್ಯಾಪ್, ದಿಸ್ ಇಸ್ ವಾಟ್ ರೈಟ್ ಕ್ಯಾಪ್, and this is what central cylindrical part. That is total flux equals flux in left cap, flux in right cap, flux in central cylindrical part. So ಇಲ್ಲಿ ಬರೋದು ಯಾವುದು ಅಂದ್ರೆ surface charge density. That is sigma equals total number of electric charge in unit area or Q divided by ds. ಅದೇ ಲೀನಿಯರ್ ಬಂದಾಗ ಏನ್ ಬರ್ಕೋತೀರಿ? ಲ್ಯಾಂಡಾ ಈಕ್ವಲ್ಸ್ ಟೋಟಲ್ ನಂಬರ್ ಆಫ್ ಚಾರ್ಜ್ ಇನ್ ಯೂನಿಟ್ ಲೆಂತ್, Q by dl ಅಥವಾ Q by l. ಸೊ ದಿಸ್ ಇಸ್ ವಾಟ್ ಸರ್ಫೇಸ್ ಇದು ಆಕ್ಚುಲಿ ಸರ್ಫೇಸ್. ಅದೇ ವಾಲ್ಯೂಮ್ ಅಂತ ಬಂದ್ರೆ ರೋ ಈಕ್ವಲ್ಸ್ ಟೋಟಲ್ ನಂಬರ್ ಆಫ್ ಚಾರ್ಜ್ ಇನ್ ಯೂನಿಟ್ ವಾಲ್ಯೂಮ್, ದಟ್ ಈಸ್ Q ಡಿವೈಡ್ ಬೈ V ಅಂತ ಕೂಡ ಕರಿಬಹುದು. ಸೊ ನೀವಿಲ್ಲಿ ಎಕ್ಸ್ಪ್ರೆಷನ್ಸ್ ಗಳು ನೆನಪಿರ್ಬೇಕು. ಒಂದು ಲೀನಿಯರ್ ಚಾರ್ಜ್ ಡೆನ್ಸಿಟಿ ಅಂದ್ರೆ Q by L, ಸರ್ಫೇಸ್ ಚಾರ್ಜ್ ಡೆನ್ಸಿಟಿ Q by A, ವಾಲ್ಯೂಮ್ ಚಾರ್ಜ್ ಡೆನ್ಸಿಟಿ Q by V. ಇಷ್ಟು. ಸೊ ಇದನ್ನ ನೀವಿಲ್ಲಿ Q ಈಕ್ವಲ್ಸ್ ಲ್ಯಾಂಡಾ ಇಂಟು L, Q equals sigma into A, Q equals rho into V.
ಈ ಎಕ್ಸ್ಪ್ರೆಷನ್ಸ್ ಗಳು ನಿಮಗೆ ಗೊತ್ತಿರಬೇಕು. ಬಿಕಾಸ್ ಇವಾಗ MCQs ಸಾಲ್ವ್ ಮಾಡುವಾಗ ನಿಮಗೆ ಲೀನಿಯರ್ ಚಾರ್ಜ್ ಡೆನ್ಸಿಟಿ, ಸರ್ಫೇಸ್ ಚಾರ್ಜ್ ಡೆನ್ಸಿಟಿ, ವಾಲ್ಯೂಮ್ ಚಾರ್ಜ್ ಡೆನ್ಸಿಟಿ, ಈಕ್ವೇಶನ್ ಫಾರ್ ಎಲೆಕ್ಟ್ರಿಕ್ ಫ್ಲಕ್ಸ್ and equation for gas loss. EDA cos theta, EA cos theta, and Q divided by epsilon naught. ಈ ಎಲ್ಲ ಎಕ್ಸ್ಪ್ರೆಷನ್ಸ್ ಕೂಡ ನಿಮಗೆ ಗೊತ್ತಿರಬೇಕು. ಫೈನ್. ನೆಕ್ಸ್ಟ್ ಇನ್ಫೈನೈಟ್ ಡೆನ್ಸಿಟಿ ನಮಗೆ ಈಕ್ವೇಶನ್ ಡಿರೈವ್ ಮಾಡ್ಕೊಂಡಿದ್ದೀರಾ. E ಈಕ್ವಲ್ಸ್ ಲ್ಯಾಂಬ್ಡಾ ಡಿವೈಡ್ ಬೈ 2 pi epsilon naught. If it is line, A ಬರಿಬೇಕು. If it is surface, E equals lambda divided by 2 pi epsilon naught R. ಹಿಂಗ್ ಬರುತ್ತೆ. ಓಕೆನಾ? ಸೊ ಈ ಎಕ್ಸ್ಪ್ರೆಷನ್ಸ್ ಎಲ್ಲ ನೆನಪಿರಲಿ ನಿಮಗೆ. ಇದೇ ಎಕ್ಸ್ಪ್ರೆಷನ್ಸ್ ಯೂಸ್ ಮಾಡ್ಕೊಂಡು ನಾವು MCQs ಸಾಲ್ವ್ ಮಾಡ್ಕೊಂಡು. ಸೊ we shall move multiple choice questions. ನೋಟ್ ಮಾಡ್ಕೊಳ್ಳಿ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಸ್ ಹೆಂಗಿರುತ್ತೆ ಅಂತ. ಸೊ ಕಮ್ಮಿ ಟೈಮಲ್ಲಿ ಮಾಡಬೇಕು. ಎಸ್, ಫಸ್ಟ್ ಒನ್. ಕ್ಯಾಲ್ಕುಲೇಟ್ ದ ನೆಟ್ ಫ್ಲಕ್ಸ್ ಎಮರ್ಜಿಂಗ್ ಫ್ರಮ್ ಗಿವನ್ ಎನ್ಕ್ಲೋಸ್ಡ್ ಸರ್ಫೇಸ್. ಇದೊಂದು ಎನ್ಕ್ಲೋಸ್ಡ್ ಸರ್ಫೇಸ್ ಆಗಿದೆ. ದಿಸ್ ಇಸ್ ಅ ಎನ್ಕ್ಲೋಸ್ಡ್ ಸರ್ಫೇಸ್. ದಿಸ್ ಸರ್ಫೇಸ್ ಹ್ಯಾವಿಂಗ್ 3 ಚಾರ್ಜಸ್. ಯಾವ ಚಾರ್ಜ್ ಇದೆ? ಒಂದು Q1 ಈಕ್ವಲ್ಸ್ 2 ಕೂಲಮ್, Q2 ಈಕ್ವಲ್ಸ್ -3 ಕೂಲಮ್, Q3 ಈಕ್ವಲ್ಸ್ 5 ಕೂಲಮ್. ಓಕೆ ಫೈನ್. ನಾನು ಅವಾಗ ತಾನು ಹೇಳಿದ್ದೀನಿ ಟೋಟಲ್ ಫ್ಲಕ್ಸ್ ಈಕ್ವಲ್ಸ್ Q51 ಪ್ಲಸ್ 52 ಪ್ಲಸ್ 53 ಅಂತ. ಕರೆಕ್ಟಾ? Q3 ಈಕ್ವಲ್ಸ್ 51 ಅಂದ್ರೆ 2 ಡಿವೈಡ್ ಬೈ ಎಪ್ಸಿಲಾನ್ ನಾಟ್, 52 ಅಂದ್ರೆ -3 ಡಿವೈಡ್ ಬೈ ಎಪ್ಸಿಲಾನ್ ನಾಟ್, 5 ಡಿವೈಡ್ ಬೈ ಎಪ್ಸಿಲಾನ್ ನಾಟ್. 2 plus 5, 7, -3, 4 divided by epsilon naught. Correct? 4 divided by epsilon naught. So 5t equals 4 divided by epsilon naught value is to 8.85 into 10 power minus 12. Answer ಎಷ್ಟು ಬರುತ್ತೆ? Answer ಬಂದು 4.5 into 10 power 13. Option A. ಆಪ್ಷನ್ ಎ. ಕರೆಕ್ಟಾ? ನೋಡಿ, ಹಿಂಟ್ಸ್ ಕೊಟ್ಟಿದ್ದೀನಿ ನಿಮಗೆ. ಥಿಯರಿ ಎಕ್ಸ್ಪ್ಲೈನ್ ಮಾಡುವಾಗಲೇ ಹಿಂಟ್ಸ್ ಕೊಟ್ಟಿದ್ದೀನಿ. ಇದು ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ, ಆನ್ಸರ್ ಬರ್ಸ್ಕೊಳ್ಳಿ ಬೇಗ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಇಲ್ಲಿ ನಮಗೆ ಆಕ್ಯುರಸಿ ಬೇಕಾಗಿಲ್ಲ. ನನಗೆ ಇದು ಆನ್ಸರ್ ಸರಿ ಅನಿಸ್ತಾ ಇದೆ, ಮೊದಲನೇ ಡಿಜಿಟ್ ಕರೆಕ್ಟ್ ಆಗಿ ಬರ್ತಾ ಇದೆ ಅಂದ್ರೆ ಡೈರೆಕ್ಟ್ ಆಗಿ ನೀವು ಆಪ್ಷನ್ ಸ್ಟಿಕ್ ಹಾಕೊಳ್ಳಿ. ಯಾಕೆ ಅಂದ್ರೆ ನೀವು ಇಲ್ಲಿ ಎಕ್ಸಾಕ್ಟ್ ಆಗಿ ಆನ್ಸರ್ ಬರ್ಸಿದ್ರು ನಿಮ್ಗೆ ನೀವೇನು ಆನ್ಸರ್ ಕೊಡೋಂಗಿಲ್ಲ. ಆನ್ಸರ್ ಆಗಿ ಬಂದಿಲ್ಲ ಅಂತ ಮಾರ್ಕ್ಸ್ ಇಟ್ಕೊಳ್ಳಂಗಿಲ್ಲ. ಕರೆಕ್ಟಾ? ನೀವು ಆಪ್ಷನ್ ಎ ವರ್ಕ್ ಮಾಡಿ ಆಪ್ಷನ್ ಎ ಬರೆದ್ರು ಕೂಡ ಪೂರ್ತಿ ಮಾರ್ಕ್ಸ್, ಗೆಸ್ ಮೇಲೆ ಎ ಹಾಕಿದ್ರು ಕೂಡ ಪೂರ್ತಿ ಮಾರ್ಕ್ಸ್. ನೀವು ಗೆಸ್ ಮಾಡೋ ಬದಲು ಇದೇ ಅಂತ ಪರ್ಫೆಕ್ಟ್ ಮಾಡ್ಕೋಬೇಕಲ್ಲ, ಕನ್ಫರ್ಮ್ ಮಾಡ್ಕೋಬೇಕಲ್ಲ, ಅದಕ್ಕೋಸ್ಕರ ನೀವು ಒಂದಷ್ಟು ಕ್ಯಾಲ್ಕುಲೇಷನ್ಸ್ ಮಾಡ್ಕೋಬೇಕು. ಕರೆಕ್ಟಾ? ಇಲ್ಲಿ 4.5 ಇದೆ, ಇಲ್ಲಿ 45 ಇದೆ, 2 ಆಪ್ಷನ್ಸ್. ಸೊ 3ನೇ ಆಪ್ಷನ್ 4ನೇ ಆಪ್ಷನ್ ಈಸಿಯಾಗಿ ತೆಗಿಬಹುದು. ಅರ್ಥ ಆಗಿದ್ಯಾ? ಸೊ 2 ಆಪ್ಷನ್ಸ್ ಕನ್ಫ್ಯೂಷನ್ ಆಗಬಾರ್ದು. ಹಾಗಾಗಿ ಪಾಯಿಂಟ್ ಶಿಫ್ಟ್ ಮಾಡ್ಕೊಳ್ಳಿ. ವಿ ಗೆಟ್ 4.5 into 10 power 13. ರೈಟ್? ಸೊ ಆಪ್ಷನ್ ಎ. ನೆಕ್ಸ್ಟ್ ಸೆಕೆಂಡ್ ಒನ್. ದ ಎಲೆಕ್ಟ್ರಿಕ್ ಫೀಲ್ಡ್ ಇನ್ ದ ರೀಜನ್ ಆಫ್ ಸ್ಪೇಸ್ ಈಸ್ ಗಿವನ್ ಬೈ. ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ಗೆ ಈಕ್ವೇಶನ್ ಕೊಟ್ಟಿದ್ದಾರೆ. E ಈಕ್ವಲ್ಸ್ 5i cap 2j cap Newton per coulomb. Newton per coulomb is a SI unit of electric field intensity. Yes, the electric flux due to this field through an area ಕೊಟ್ಟಿದ್ದಾರೆ. A equals 2 meter square. ಅಂಡರ್ಲೈನ್ ಮಾಡ್ಕೊಳ್ಳಿ, ಏರಿಯಾ ಕೊಟ್ಟಿದ್ದಾರೆ and expression for electric intensity. Lying in YZ plane ಅಂತ ಇದೆ. YZ plane. Lying in YZ plane. YZ plane. Yes. YZ plane ಲೈ ಹಾಕಿದೆ ಅಂದ್ರೆ ನೀವು ಸಾಲ್ವ್ ಮಾಡಬೇಕಾಗಿರೋದು ಎಕ್ಸ್ ಪ್ಲೇನ್. ಓಕೆನಾ? ಓಕೆ. ವಾಟ್ಸ್ ದ ಫಾರ್ಮುಲಾ ಫಾರ್ ಫ್ಲಕ್ಸ್? Phi equals E into A. E ಅಂದ್ರೆ 5i 2j ಕರೆಕ್ಟಾ ಇಂಟು 2. ಅಲ್ಲಿ ಕೊಟ್ಟಿರೋದು YZ ಪ್ಲೇನ್. YZ ಪ್ಲೇನ್ ಆಕ್ಚುಲಿ Z ಇಲ್ವೇ ಇಲ್ಲ, K ಅನ್ನೋ ಫ್ಯಾಕ್ಟರ್ ಇಲ್ಲ,
Hence you can neglect y quantity. You consider ಮಾಡಬೇಕಾಗಿರೋದು just x. ಹಾಗಾದ್ರೆ 5 into 2 that is 10. 10. Hence the answer is 10, option A. Okay na? Yes. Next one. A charge q is situated at the center of a cube. The answer illa siktu. Center of a cube. The electric flux through one of the faces of the cube is. The electric flux through one of the faces of a cube is anta. Simple ಆಗಿ ಯಾವ್ದಾದ್ರು ಪ್ರಶ್ನೆ ಎಲೆಕ್ಟ್ರಿಕ್ ಫ್ಲಕ್ಸ್ ಮೇಲೆ ಗಾಸ್ ಲಾ ಮೇಲೆ ಕೇಳುವಾಗ ಆ ಕ್ವೆಶ್ಚನ್ ಅಲ್ಲಿ ಏನಾದ್ರು ಕ್ಯೂಬ್ ಅಂತ ಇದ್ರೆ ನೀವು ಸುಮ್ಮನೆ ಕ್ಯಾಲ್ಕುಲೇಷನ್ ಮಾಡಿ ಟೈಮ್ ವೇಸ್ಟ್ ಮಾಡ್ಕೋಬೇಡಿ. ಬಿಕಾಸ್ ಕ್ಯೂಬ್ಗೆ 6 ಫೇಸಸ್ ಇರುತ್ತೆ. Electric flux means the total number of electric filaments passed through the unit surface area. Unit surface area ಅಂದ್ರೂ ಅದನ್ನೇ, unit phase ಅಂದ್ರೂ ಅದನ್ನೇ. ಹಾಗಾಗಿ 6 phase ನಲ್ಲಿ electric flux ಹೋಗೋದ್ರಿಂದ answer is D. That is Q divided by 6 epsilon naught, because int ಏನು cube has 6 phases. And the answer is D, that is total flux equals Q divided by 6 epsilon naught. Okay, option D. Yes. Next. Electric field due to an infinite sheet of charge having surface charge density rho is E. Rho is E, yes. Electric field due to an infinite conducting sheet of same charge density. Surface density ಕೊಟ್ಟ ತಕ್ಷಣ ಫಾರ್ಮುಲಾ ಹಾಕೋಬೇಕು. ದಟ್ ಈಸ್ ಸಿಗ್ಮಾ ಈಕ್ವಲ್ಸ್ Q ಡಿವೈಡ್ ಬೈ A. Q ಈಕ್ವಲ್ಸ್ ಸಿಗ್ಮಾ ಇಂಟು A. ಫೈನ್. ಎಸ್, ಇನ್ಫೈನೈಟ್ ಶೀಟ್ ಅಂತ ಇದೆ, ಒಂದು ಇಂಟ್ ಸಿಕ್ತು, ಶೀಟ್ ಅದು ಆಕ್ಚುಲಿ. ಡೆನ್ಸಿಟಿ ಸಿಗ್ಮಾ ಅಂತ ಈಗ ಸಿಕ್ಕಿದೆ. ಎಲೆಕ್ಟ್ರಿಕ್ ಫೀಲ್ಡ್ ಟು ಇನ್ಫೈನೈಟ್ ಕಂಡಕ್ಟಿಂಗ್ ಶೀಟ್ ಆಫ್ ಸೇಮ್ ಚಾರ್ಜ್ ಡೆನ್ಸಿಟಿ, ಸರ್ಫೇಸ್ ಡೆನ್ಸಿಟಿ ಸಿಗ್ಮಾಗೂ ಆನ್ಸರ್ ಸಿಕ್ಕಿದೆ. ಹಾಗಾಗಿ Q ಈಕ್ವಲ್ ಸಿಗ್ಮಾ ಇಂಟು A. ಫೈನ್. ನೀವು ಶೀಟ್ ನಲ್ಲಿ 2 ಫೇಸ್ ಇರುತ್ತೆ. ಶೀಟ್ ಕ್ಯೂಬ್ ನಲ್ಲಿ 6 ಫೇಸಸ್ ಹಿಂಗಿರುತ್ತೋ, ಶೀಟ್ ನಲ್ಲಿ 2 ಫೇಸ್ ಇರುತ್ತೆ. ಯಾವ ಫೇಸು? ಒಂದು ಲೆಫ್ಟ್ ಫೇಸು, ಒಂದು ರೈಟ್ ಫೇಸ್. ಆ ಫೇಸ್ಗೆ ಫಾರ್ಮುಲಾ ಏನಿರುತ್ತೆ? 2 times of Q divided by epsilon naught. ಹಾಗಾದ್ರೆ ಸಿಗ್ಮಾ ಈಕ್ವಲ್ಸ್ 2Q divided by epsilon naught. 5 ಅಂದ್ರೆ ನಮ್ಗೆ ಗೊತ್ತಿದೆ ಎಲೆಕ್ಟ್ರಿಕ್ ಫ್ಲಕ್ಸ್ E into A equals 2Q divided by epsilon naught. E into A 2Q ಅಂದ್ರೆ ಇದು ಸಿಗ್ಮಾ ಇಂಟು A divided by epsilon naught. A ಕ್ಯಾನ್ಸಲ್ ಆಗುತ್ತೆ, ಉಳ್ಕೊಳ್ಳೋದು E 2 sigma divided by epsilon naught. 2 sigma divided by epsilon naught. 2 sigma divided by epsilon naught means option C na 2 times of E. Nodi correct? Sigma by epsilon naught is a original answer. ಈಗ ನಂಗೆ ಫೈನಲ್ ಬರ್ತಿರೋ ಆನ್ಸರ್ ಏನಾಗಿದೆ? 2 times of sigma divided by epsilon naught ಇದೆ. ಹಾಗಾಗಿ 2 times of electric field. ಹಾಗಾಗಿ ಆಪ್ಷನ್ ಸಿ. ಸೊ ಆಪ್ಷನ್ ಸಿ. ಕ್ವೆಶ್ಚನ್ ಅಲ್ಲಿ ಯಾವ್ದಾದ್ರು ಹಿಂಟ್ ಇದ್ದೇ ಇರುತ್ತೆ, ಆ ಹಿಂಟ್ ನ ನೋಟ್ ಮಾಡ್ಕೊಂಡು ಅದ್ರ ಮೇಲೆ ವರ್ಕೌಟ್ ಮಾಡ್ಬೇಕಷ್ಟೇ. ಆಗ್ಬೋದಲ್ವಾ? ನೆಕ್ಸ್ಟ್ ಒನ್. The magnitude of electric field on the surface of a sphere of radius r having uniform surface charge. Yes. In siktu nange ivaga. Uniform surface charge density. Yes. Sigma equals Q divided by area. A magnitude of electric field on the surface of a sphere of radius r having a uniform surface charge density sigma is anta. So just ನೀವು ಇಲ್ಲಿ ಗಾಸ್ ಲಾನು ಎಲೆಕ್ಟ್ರಿಕ್ ಫ್ಲಕ್ಸ್ ನು ಕಂಪೇರ್ ಮಾಡ್ಕೋಬೇಕಷ್ಟೇ. ಗಾಸ್ ಲಾ ಎಲೆಕ್ಟ್ರಿಕ್ ಫ್ಲಕ್ಸ್ ಎರಡು ಕೂಡ ಕಂಪೇರ್ ಮಾಡ್ಕೊಂಡ್ರೆ ನಿಮ್ಗೆ ಆನ್ಸರ್ ಸಿಗುತ್ತೆ. ಏನು ಗಾಸ್ ಲಾ? ಎಲೆಕ್ಟ್ರಿಕ್ ಫ್ಲಕ್ಸ್ ಹೀಗಿದೆ,
ಫೈನ್. ಸಿಗ್ಮಾ ಸಿಕ್ತು, ಎಲೆಕ್ಟ್ರಿಕ್ ಫ್ಲಕ್ಸ್ ಹಂಗಿದೆ. ಈ ಒಂದು ಈಕ್ವೇಶನ್ 1 ನೋಡ್ಕೊಂಡ್ರೆ Q ಈಕ್ವಲ್ಸ್ ಸಿಗ್ಮಾ ಇಂಟು ಎ. ಎನ ನೀವು 4 pi r ಸ್ಕ್ವೇರ್ ಬರ್ಕೋಬೋದಾ? 4 pi r ಸ್ಕ್ವೇರ್ ಈಕ್ವೇಶನ್ 2 ಅಂತ ಆಗ್ತದೆ. We know that Gauss law phi equals Q divided by epsilon naught. Phi equals Q ಅಂದ್ರೆ ಅಲ್ಲೇ ಸಿಕ್ಕಿದೆಯಲ್ಲ, ಸಿಗ್ಮಾ ಇಂಟು 4 pi epsilon naught, so 4 pi r square divided by epsilon naught. Phi ಅಂದ್ರೆ ನಮ್ಗೆ ಗೊತ್ತಿದೆ E into ds ಅಥವಾ E into A. Phi equals E into A ಅಂದ್ರೆ again 4 pi r square. So E into A sigma 4 pi r square divided by epsilon naught. E into 4 A ಗೆ 4 pi r square ಅಂತ ಹಾಕೊಳ್ಳಿ, equal sigma 4 pi r square divided by epsilon naught. 4 pi r square cancel ಆಗಿದೆ, ಉಳ್ಕೊಳ್ಳಿದ್ದು E is equal to sigma divided by epsilon naught. ಆನ್ಸರ್ ಸಿಕ್ಕಿದೆ, ಆಪ್ಷನ್ ಎ. ಆಪ್ಷನ್ ಎ ತುಂಬಾ ಈಸಿ ಇದೆ. ಓಕೆ, ನೆಕ್ಸ್ಟ್ ಒನ್. If the electric flux entering and leaving an enclosed surface respectively is phi1, question ತಪ್ಪಾಗಿದೆ, and ಅದು is phi1 and phi2, the electric charge inside the surface will be ಅಂತ ಇದೆ. electric charge inside the surface will be ಅಂತ ಇದೆ. ಒಂದು ಸಿಂಪಲ್, ಇದೊಂದು ಕ್ಲೋಸ್ಡ್ ಸರ್ಫೇಸ್, ರೈಟ್? ಈ ಕ್ಲೋಸ್ಡ್ ಸರ್ಫೇಸ್ ನಲ್ಲಿ 2 ಫೇಸ್ ಇರುತ್ತೆ, ಒಂದು ಫ್ರಂಟ್ ಫೇಸ್, ಇನ್ನೊಂದು ಬ್ಯಾಕ್ ಫೇಸ್. ಈ ಫ್ರಂಟ್ ಫೇಸ್ಗೆ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಎಂಟರ್ ಆಗುತ್ತೋ ಅಲ್ಲಿ ಒಂದು ಫ್ಲಕ್ಸ್ ಇದೆ. ಆ ಫ್ಲಕ್ಸ್ ಏನು? φf. ಈ ರೇರ್ ಸೈಡ್ ಇದೆಯಲ್ಲ, ಬ್ಯಾಕ್ ಸೈಡ್, ಎಷ್ಟು ಎಂಟರ್ ಆಗಿದೆಯೋ ಅಷ್ಟು ಆಚೆ ಹೋಗ್ಬೇಕು, ಅಲ್ಲೂ ಒಂದು ಫ್ಲಕ್ಸ್ ಇರುತ್ತೆ, ದಟ್ ಈಸ್ ರೇರ್ φr. ಇದು ಈಕ್ವಿಲಿಬ್ರಿಯಂ ಆಗಿರ್ಬೇಕು ಅಂದ್ರೆ ಎರಡು ಏನಾಗಬೇಕು? 0 ಆಗ್ಬೇಕು. ಒಂದು ಸರ್ಫೇಸ್ ಒಳಗಡೆ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಗಳು ಎಂಟರ್ ಆಗಿದೆಯೋ ಅಷ್ಟೇ ಎಲೆಕ್ಟ್ರಿಕ್ ಫೀಲ್ಡ್ ಆಚೆ ಹೋಗಿದೆ ಅಂದ್ರೆ ಈಕ್ವಿಲಿಬ್ರಿಯಂ ಆಗಿದೆ ಅಂತ. ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಎಂಟರಿಂಗ್ ದ ಸರ್ಫೇಸ್ ವಿಚ್ ಇಸ್ ಈಕ್ವಲ್ಸ್ ಟು ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಲೀವಿಂಗ್ ದ ಸಿಸ್ಟಮ್, ದಟ್ ಈಸ್ E0. ಅಂದ್ರೆ φf plus φr equals 0. φf plus φr equals 0 ಆಮೇಲೆ ಇರಲಿ, ಅದನ್ನ ನಾನು ಫೈ ಅಂತ ಬರ್ಕೋತೀನಿ. ಫೈ ಅಂದ್ರೆ Q divided by epsilon naught equals ಫ್ರಂಟ್ ಫೇಸ್ ದ ಫ್ಲಕ್ಸು, ರೇರ್ ಫೇಸ್ ದ ಫ್ಲಕ್ಸು. ಅವರೇ ಕೊಟ್ಟಿದ್ದಾರೆ ಫ್ರಂಟ್ ಫೇಸ್ Q1 ಅಂತ, ರೇರ್ ಫೇಸ್ Q2 ಅಂತ ಕೊಟ್ಬಿಟ್ಟಿದ್ದಾರೆ. ಸಾರಿ, φ1 φ2 ಅಂತ ಕೊಟ್ಬಿಟ್ಟಿದ್ದಾರೆ. ಎಸ್, ಸೊ Q divided by epsilon naught, φ1 ಫ್ರಂಟ್ ಫೇಸು, ಇದು ರೇರ್ ಸೈಡ್. ನಂಗೆ ಇವಾಗ Q ಬೇಕಲ್ಲ, ಸೊ Q ಈಕ್ವಲ್ಸ್ φ2 minus φ1 divided by, ಸಾರಿ, ಇಂಟು ಅಲ್ಲ epsilon naught. ಜಸ್ಟ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳಿ, ನೋಡಿ ಸಿಕ್ಕಿದ್ಯಾ? ಈ epsilon naught ಇಲ್ಲಿಗೆ ಹೋಯ್ತು, ನನಗೆ ಆಚೆ ಹೋಯ್ತಲ್ಲ ಅದು ಬೇಕು ನನಗೆ. ಹಾಗಾಗಿ φ2 ಫಸ್ಟ್ ಬರ್ಕೊಂಡೆ, φ1 ನೆಕ್ಸ್ಟ್ ಬರ್ಕೊಂಡಿದ್ದೀನಿ. ಸೊ ಆನ್ಸರ್ ಈಸ್ Q ಈಕ್ವಲ್ಸ್ φ2 minus φ1 into epsilon naught. ಆಪ್ಷನ್ ಎ. ಆಪ್ಷನ್ ಎ ಸಿಕ್ಕಿದೆ. ಓಕೆನಾ? ಎಸ್. ನೆಕ್ಸ್ಟ್ ನೋಡಿ. The electric flux through an Gaussian surface that encloses 3 charges given by Q1 equals minus 14 nanocoulomb, Q2 equals 78.85 nanocoulomb, Q3 equals minus 56 nano. ಇಲ್ಲಿ ನ್ಯಾನೋಕೂಲಮ್ ಅಂತ ಇದೆ. ಸಿಂಪಲ್, ನಾವು ಒಂದ್ಸಲ ಲಾಸ್ಟ್ ಅಲ್ಲಿ ಮಾಡಿದ್ಮೇಲೆ ಅದೇ ತರ. ಟೋಟಲ್ ಫ್ಲಕ್ಸ್ ಈಕ್ವಲ್ಸ್ φ1 plus φ2 plus φ3. ಗಿವನ್ ಏನು? Q1 equals minus 14 nanocoulomb, Q2 equals 78.85 nanocoulomb, Q3 equals minus 56 nanocoulomb. So phi equals Q1 andre phi1 andre Q1 divided by epsilon naught,
Q2 divided by epsilon naught, Q3 divided by epsilon naught. Epsilon naught common ಇದೆ. ಇಲ್ಲಿ Q1 ಅಂದ್ರೆ -14 into 10 power -9 coulomb plus Q2 ಅಂದ್ರೆ 78.85 into 10 power -9 minus 56 into 10 power -9, yes, coulomb. 1 by epsilon naught, 8.85 into 10 power -12. ಇದನ್ನ ನೀವು ಅಡಿಷನ್ ಮಾಡ್ಕೊಳ್ಳಿ. 56 plus 14 70 ಆಯ್ತು. 70 ನಲ್ಲಿ 78.85 ನ ನೀವು ಕಳ್ಕೊಂಡ್ರೆ ಸಿಗುವಂಥದ್ದು ಎಷ್ಟು ಬರುತ್ತೆ ನೋಡ್ಕೊಳ್ಳಿ. ಆನ್ಸರ್ ಉಳ್ಕೊಳ್ಳೋದು ಆಪ್ಷನ್ ನಂಬರ್ ಎ, ದಟ್ ಈಸ್ 10 power 3 ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೂಲಂಬ್. ಆಪ್ಷನ್ ಎ ಬರುತ್ತೆ. ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಹಿಂಟ್ಸ್ ಕೊಟ್ಟಿದ್ದೀನಿ, ಫಾರ್ಮುಲಾ ಕೂಡ ಇದೆ, ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ, ಜಸ್ಟ್ ಕ್ಯಾಲ್ಕುಲೇಷನ್ಸ್ ಮಾತ್ರ ಬಾಕಿ ಇದೆ. ಆನ್ಸರ್ ಆಪ್ಷನ್ ಎ ಬರುತ್ತೆ. ಆಗ್ಬೋದಲ್ಲ? ಓಕೆ, ನೆಕ್ಸ್ಟ್ ಒನ್. ಲಾಸ್ಟ್ 4 minutes. A charge Q is placed at the center of an open-end cylindrical vessel. Open end and center ಅಂತ ಏನೋ ಇದೆ, cylindrical vessel. Find the flux of the electric field through the surface of the vessel ಅಂತ ಇದೆ. Surface of the vessel ಯಾವುದು? ಆಪ್ಷನ್ ಎ. ಆಪ್ಷನ್ ಎ. Open end. Open end. If it is closed, Q divided by epsilon ಆಗುತ್ತಿತ್ತು. Q divided by 2 ಅಂದ್ರೆ by 2 ಅರ್ಧ. Because center of the open, center ಇಂದ ಅರ್ಧ ತಾನೇ ಅದು, ಕರೆಕ್ಟಾ? ದಿ ಸೆಂಟರ್ ಆದ್ರೆ ಈ ಕಡೆ ಅರ್ಧ, ಈ ಕಡೆ. ಆಪ್ಷನ್ ಎ ಬರುತ್ತೆ. Next, in a uniform electric field, find the total flux associated with the given surfaces ಅಂತ ಇದೆ. Associated with given surfaces. ಇಲ್ಲಿ ಅಗೈನ್ 2 fluxes ಬರುತ್ತೆ. ಒಂದು ಬೇಸ್ ಫ್ಲಕ್ಸ್ ಅಂತ, ಇನ್ನೊಂದು ಕರ್ವ್ಡ್ ಫ್ಲಕ್ಸ್ ಅಂತ ಬರುತ್ತೆ. ಬೇಸ್ ಫ್ಲಕ್ಸ್, ಕರ್ವ್ಡ್ ಫ್ಲಕ್ಸ್ ಅಂತ. ನೋಡಿ, ಆ ಡಯಾಗ್ರಾಮ್ ಆಗಿ ಅಬ್ಸರ್ವ್ ಮಾಡಿ. ನಾ ಈ ಡಯಾಗ್ರಾಮ್ ನಲ್ಲೇ ಪಾಯಿಂಟರ್ ನಲ್ಲಿ ಬೇರೆ ಕಲರ್ ನಲ್ಲಿ ಮಾರ್ಕ್ ಮಾಡ್ಕೊಡ್ತೀನಿ. So this is what a base, this is what a curved part. Sorry, this is what curved part. ಇಲ್ಲಿ ಎರಡು ಫ್ಲಕ್ಸ್ ಇದೆ, ಬೇಸ್, ಕರ್ವ್ಡ್ ಪಾರ್ಟ್. ಬೇಸ್, ಕರ್ವ್ಡ್ ಪಾರ್ಟ್. ಇದು ಕೂಡ ಕರ್ವ್ಡ್ ಪಾರ್ಟ್, ಇದು ಬೇಸ್. ಫಸ್ಟ್ ಬರೋಣ ಎ ಅನ್ನೋ ಪಾಯಿಂಟ್ಗೆ. ಬೇಸ್ ಪ್ಲಸ್ ಕರ್ವ್ಡ್ ಪಾರ್ಟ್. ಇಲ್ಲಿ ಬೇಸ್ಗೆ ಫಾರ್ಮುಲಾ ಏನು? ಇ ಎ. ಅದಕ್ಕೂ ಫಾರ್ಮುಲಾ ಏನು? ಇ ಎ. ಇಲ್ಲಿ ಬೇಸ್ ಇದೆಯಲ್ಲ, ಈ ಬೇಸ್ನ ಆಂಗಲ್ ಎಷ್ಟಿದೆ? 180 ಇದೆ. ಇಲ್ಲಿ ಕರ್ವ್ಡ್ ಪಾರ್ಟ್ನ ಆಂಗಲ್ ಎಷ್ಟಿದೆ? 0 ಇದೆ. ಫಾರ್ಮುಲಾ ಏನು? ಇ ಎ ಕಾಸ್ ಥೀಟಾ. ಇಲ್ಲಿ ಎಂಟರ್ ಆಗಿರೋದ್ರಿಂದ ಮೈನಸ್ ಬರ್ಕೋತಾ ಇದ್ದೀನಿ. ಇಲ್ಲಿ ಮೈನಸ್, ಸಾರಿ, ಇ ಎ, ಇದು ಆಮೇಲೆ ಬರ್ಕೊಳ್ತೀನಿ. ಇ ಎ ಕಾಸ್ 180 ಪ್ಲಸ್ ಇ ಎ ಕಾಸ್ 0 ಏನು ಬಂತು? ಮೈನಸ್ ಇ ಎ ಪ್ಲಸ್ ಕಾಸ್ ಥೀಟಾ. ಕಾಸ್ 0 ಎಷ್ಟು? 1. ಇ ಎ ಟೋಟಲ್ ಎಷ್ಟು ಬಂತು? 0 ಬಂತು. ಹಾಗಾದ್ರೆ ಎ ನಲ್ಲಿ ಆನ್ಸರ್ ಎಷ್ಟು? 0. ನೆಕ್ಸ್ಟ್ ಬಿ ಬರೋಣ. ಬಿ ನಲ್ಲೂ ಕೂಡ ಅಷ್ಟೇ, 5 ಈಕ್ವಲ್ಸ್ ಬೇಸ್ ಪ್ಲಸ್ ಕರ್ವ್ಡ್ ಪಾರ್ಟ್. ಬೇಸ್ ಎಷ್ಟಿದೆ? 90 ಇದೆ. ಸೊ ಇ ಎ ಕಾಸ್ 90, ಇ ಎ ಕಾಸ್ 90. ನೋಡಿ, ಇಲ್ಲಿ ಕರ್ವ್ಡ್ ಪಾರ್ಟ್ ಇರೋದು ಹಿಂಗೆ ಎಕ್ಸಾಕ್ಟ್ 90 ಡಿಗ್ರಿ ಬರ್ತಾ ಇದೆ. ಹಾಗಾದ್ರೆ ಇದು ಆನ್ಸರ್ ಎಷ್ಟು? 0. ಥರ್ಡ್ ಒನ್ ನಲ್ಲೂ ಕೂಡ ಬೇಸ್ ಪಾರ್ಟ್. ಇಲ್ಲಿ ಎಕ್ಸಾಕ್ಟ್ ಆಗಿ ನೋಡಿ, ಈ ಕರ್ವ್ಡ್ ಪಾರ್ಟ್ಗಾಗಿರ್ಲಿ ಬೇಸ್ಗಾಗಿರ್ಲಿ 90 ಡಿಗ್ರಿನಲ್ಲಿ ಇದೆ. ಇ ಎ ಕಾಸ್ 90 0. ಹಾಗಾದ್ರೆ ಬಿ 0, ಸಿ 0. ಆಪ್ಷನ್ ಈಸ್ ಎ. ನೆಕ್ಸ್ಟ್, ಇದು ಕೂಡ ಸೇಮ್ ಇದೆ ನೋಡಿ, ಅಬ್ಸರ್ವ್ ಮಾಡಿ. ಆಪ್ಷನ್ ನಿಮಗೆ ಬಿ ಬರುತ್ತೆ. ಯಾಕೆ ಬಿ ಬರುತ್ತೆ ಅಂದ್ರೆ, ಇದು ಫುಲ್ ಇಲ್ಲ ಅಲ್ಲ,
ಹೆಮಿಸ್ಪೆರಿಕಲ್ ಅಂತ ಇದೆ. ಹೆಮಿಸ್ಪೆರಿಕಲ್ ಬಾಡಿ has one below then the flux linked with the circular surface is. ಇವಾಗ ಮಾಡಿದ್ವಲ್ಲ ಇದು ನೋಡಿ ಇದೇ ತರ ಇವಾಗ ತಾನೇ ಮಾಡಿದ್ವಿ ಬೇಸ್ ಮತ್ತೆ ಕರ್ವ್ಡ್ ಅಂತ. ಸೊ ಇಲ್ಲಿ ನಿಮಗೆ ಆನ್ಸರ್ ಯಾವ್ದು ಬರುತ್ತೆ? ಆನ್ಸರ್ ಬಂದು ಬಿ. ಆನ್ಸರ್ ಬಂದು ಬಿ. ಅಗೇನ್ ಕರ್ವ್ಡ್ ಪಾರ್ಟ್ 90 ಡಿಗ್ರಿ 180 ನೋಡಿರಿ ಇಲ್ಲಿ 90 ಇಲ್ಲಿ 180 ಇಲ್ಲೇನು 180 ಈ ಪಾಯಿಂಟ್ ಅಲ್ಲಿ ಏನು ಈ ಪಾಯಿಂಟ್ ಅಲ್ಲಿ ನೋಡಿ ಸೇಮ್ ಅದೇ ತರ ಫ್ಲಕ್ಸ್ ಈಕ್ವಲ್ಸ್ ಬೇಸ್ curved part cos 90 cos 180 EA ಹಾಗೆ ಆಪ್ಷನ್ಸ್ ಬಿ ಬರುತ್ತೆ ಚೆಕ್ ಮಾಡಿ.